ಹೊಡೆದು ಹೋಗದಾರಿ. ನನ್ನ ಮಕ್ಕಳು ಫೋನ್ ಹತ್ತನ ಹೋಗಿ ತಗೊಂಬಂದಾರಿ. ಬಂಜಾರ ಕ್ರಾಸ್ ನಲ್ಲಿ ಹರಿದ ನೆತ್ತರು, ದುಡಿಯೋಕೆ ಹೋದವ ಹೆಣವಾದ, ಹೆತ್ತ ಕರುಳಿನ ಕಣ್ಣೀರ ಆಕ್ರಂದನ, ಲಾಂಗು ಮಚ್ಚುಗಳ ಅಟ್ಟಹಾಸಕ್ಕೆ ಬಲಿಯಾದ ಬಡಪಾಯಿ ಆಟೋ ಡ್ರೈವರ್. ನನ್ ಮಗನಿಗೆ ಹೊಡ್ದಾರ್ರಿ, ದುಡಿಲಕ್ ಹೋಗಿದ್ರಿ, ಹೊಡೆದು ಒಗದಾರ್ರಿ, ಹೊಡೆದವ್ರು ಸರ್ವನಾಶ ಆಗ್ಲಿರಿ. ಕೇಳಿಸ್ಕೊಂಡ್ರಿ ಅಲ್ಲ ಈ ತಾಯಿಯ ಸಂಕಟ, ಈ ಆಕ್ರಂದನ. ಇದು ಬರೀ ಶಬ್ದಗಳಲ್ಲ, ಹೆತ್ತ ಕರುಳೊಂದು ಬೆಂದು ಹೋಗಿರೋ ಒಡಲ ಬೇಗೆ. ತನ್ನ ರಕ್ತ ಹಂಚಿ ಹೆತ್ತ ಮಗ, ಮೊನ್ನೆ ರಾತ್ರಿವರೆಗೂ ಕಣ್ಣೆದುರು ಓಡಾಡ್ತಾ ಇದ್ದ ಮಗ ಇವತ್ತು ಹೆಣವಾಗಿ ಬಿದ್ದಿರುವುದನ್ನ ನೋಡಿ ಆ ಹೆಣ್ಣು ಜೀವ ಪಡ್ಕೊಳ್ತಾ ಇರೋ ಪಾಡು ನೋಡಿದ್ರೆ ಕಲ್ಲು ಕೂಡ ಕರಗಿ ನೀರಾಗ್ಬೇಕು. ಹೌದು, ಕೆಲಸಕ್ಕೆ ಹೋದವ ಕೊಲಿಯಾದ ಕತೆ. ರಾತ್ರಿಯ ಕತ್ತಲು ಇಡೀ ಜಗತ್ತನ್ನ ಮಲಗಿಸಿ ಬಿಡುತ್ತೆ ನಿಜ. ಆದ್ರೆ ಅದೇ ಕತ್ತಲನ್ನೇ ಹೊದ್ದುಕೊಂಡು ಓಡಾಡುವ ಕೆಲವು ನರಹಂತಕರಿದ್ದಾರಲ್ಲ, ಅವರಿಗೆ ನಿದ್ದೆಯೂ ಬರೋದಿಲ್ಲ, ಕರುಣೆಯೂ ಇರೋದಿಲ್ಲ. ಮೊನ್ನೆ ತಡರಾತ್ರಿ ಬಸವನಾಡು ವಿಜಯಪುರದಲ್ಲಿ ಮತ್ತದೇ ಕರಾಳ ಇತಿಹಾಸ ಮರುಕಳಿಸಿದೆ. ಬಂಜಾರ ಕ್ರಾಸ್ನ ಸದ್ದಿಲ್ಲದ ರಸ್ತೆಯಲ್ಲಿ ಮತ್ತೊಬ್ಬ ಬಡಪಾಯಿಯ ರಕ್ತ ಹರಿದಿದೆ. ಈತನ ಹೆಸರು ವಿಲಾಸ ನಡುವಿನ ಮನಿ, ಪ್ರಾಯ ಕೇವಲ 30 ವರ್ಷ. ಕಾಜಾ ಅಮೀನ್ ದರ್ಗಾ ಹತ್ತಿರದ ಒಂದು ಸಣ್ಣ ಬಾಡಿಗೆ ಮನೆ. ದಿನವಿಡೀ ಆಟೋ ಓಡಿಸಿ ಬಂದ ಆ 4 ಕಾಸಲ್ಲೇ ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ತಾ ಇದ್ದ ಒಬ್ಬ ಸಾಮಾನ್ಯ ಸಂಸಾರಿ. ಆದ್ರೆ ಮೊನ್ನೆ ರಾತ್ರಿ ಕಾಲ ಅವನ ಪಾಲಿಗೆ ವಿಲನ್ ಆಗಿ ನಿಂತಿತ್ತು. ಬಂಜಾರ ಕ್ರಾಸ್ ಹತ್ತಿರ ವಿಲಾಸ ತನ್ನ ಆಟೋ ನಿಲ್ಸಿದ್ನೋ ಇಲ್ವೋ, ಮುಖಕ್ಕೆ ಕರುಡು ಬಟ್ಟೆ ಕಟ್ಟಿಕೊಂಡಿದ್ದ ಆ ಯಮದೂತರು ಏಕಾಏಕಿ ಮುಗಿಬಿದ್ದಿದ್ದಾರೆ. ಚೂಪಾದ ಲಾಂಗ್ ಮಚ್ಚುಗಳು ವಿಲಾಸನ ದೇಹವನ್ನ ಸೀಳ್ತಾ ಇದ್ರೆ ಆತ ಜೀವ ಉಳಿಸಿಕೊಳ್ಳಲು ಎಷ್ಟು ಚೀರಿದ್ದಾನೋ ಆ ಬಂಜಾರ ಕ್ರಾಸ್ನ ಕಲ್ಲುಗಳಿಗೆ ಗೊತ್ತು. ತೀವ್ರ ರಕ್ತಸ್ರಾವ, ಸ್ಥಳದಲ್ಲಿ ಆ ಬಡ ಜೀವ ಹಾರಿ ಹೋಗಿತ್ತು. ವಿಷಯ ತಿಳಿತಾ ಇದ್ದಂತೆ ಆದರ್ಶ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆದ್ರೆ ಪೊಲೀಸರ ತಲೆಯಲ್ಲೂ ಈಗ ನೂರಾರು ಪ್ರಶ್ನೆಗಳು ಕೊರಿತಾ ಇವೆ. ಹಗಲು ಮುಗ್ಧನಂತೆ ತಿರುಗ್ತಾ ಇದ್ದ ಈ ಆಟೋ ಡ್ರೈವರ್ ಹಿಂದೆ ಯಾರಾದ್ರೂ ಹಳೆ ಶತ್ರುಗಳು ಕೈ ತುಳಿದುಕೊಂಡು ಬಿದ್ದಿದ್ದಾರಾ, ಅಥವಾ ಯಾವುದೋ ಹೆಣ್ಣು ಹೊನ್ನು ಅಥವಾ ಮಣ್ಣಿನ ದ್ವೇಷ ಈತನನ್ನ ಬಲಿ ತೆಗೆದುಕೊಂತಾ? ಪೊಲೀಸರಂತೂ ತನಿಖೆಯ ಬಲೆ ಬೀಸಿದ್ದಾರೆ. ಹೊಡೆದವರು ಸರ್ವನಾಶ ಆಗ್ಲಿರಿ ಅನ್ನೋ ಈ ತಾಯಿಯ ಶಾಪ ಇದೆಯಲ್ಲ, ಅದು ಆ ಹಂತಕರನ್ನ ಸುಮ್ಮನೆ ಬಿಡೋದೇ ಇಲ್ಲ. ಇಡೀ ಸಂಸಾರಕ್ಕೆ ಬೆಳಕಾಗಿದ್ದ ಮಗನನ್ನ ಕಳೆದುಕೊಂಡು ಇವತ್ತು ಆ ತಾಯಿ ಕತ್ತಲಲ್ಲಿ ಕೂತಿದ್ದಾಳೆ. ಕೈಲಾಗದ ಆ ತಾಯಿಯ ಒಡಲಿನಿಂದ ಬಂದಿರೋ ಈ ರೋದನೆ ಆ ಭಗವಂತನಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆ ನರಹಂತಕರನ್ನ ಹೆಡಿಮುರಿ ಕಟ್ಟಬೇಕಾದ ಕಾನೂನಿಗೆ ಮಾತ್ರ ಇದು ಖಂಡಿತ ಕೇಳಿಸಲೇಬೇಕಿದೆ. ಆ ತಾಯಿಯ ಕಣ್ಣೀರಿಗೆ ನ್ಯಾಯ ಸಿಗ್ಲೇಬೇಕಿದೆ. ಕ್ರೈಮ್ ಬ್ಯೂರೋ, ವಿಶ್ವಪ್ರಕಾಶ್ ಶ್ರೀ ಮಲಗೋಣ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.